ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 26. ಪಾಹಿ ಮಾಂ ಪರಮಾತ್ಮಂಸ್ತೆ ಪ್ರೇಷಣೇನಾಸೃಜಂ ಪ್ರಜಾಃ ತಾ ಇಮಾ ಯಭಿತುಂ ಪಾಪ ಉಪಾಕ್ರಾಮಂತಿ ಮಾಂ ಪ್ರಭೋ. ಅನುವಾದ: ಬ್ರಹ್ಮನು ಭಗವಂತನನ್ನು ಸಮೀಪಿಸಿ ಅವನನ್ನು ಹೀಗೆ ಸಂಬೋಧಿಸಿದನು: ಪ್ರಭುವೇ, ನಿನ್ನ ಆದೇಶದಂತೆ ನನ್ನಿಂದ ಸೃಷ್ಟಿಯಾದ ಈ ಪಾಪಿ ದಾನವರಿಂದ ನನ್ನನ್ನು ದಯವಿಟ್ಟು ರಕ್ಷಿಸು. ಲೈಂಗಿಕ ದಾಹದಿಂದ ಕ್ರೋಧ ಸಂತಪ್ತರಾದ ಅವರು ನನ್ನನ್ನು ಘಾಸಿಗೊಳಿಸಲು ಬಂದಿದ್ದಾರೆ. ಶ್ಲೋಕ 27. ತ್ವಮೇಕ ಕಿಲ ಲೋಕಾನಾಂ ಕ್ಲಿಷ್ಟಾನಾಂ ಕ್ಲೇಶನಾಶನಃ ತ್ವಮೇಕ ಕ್ಲೇಶದಸ್ತೆ ಶಾಮನ ಸನ್ನಪದಾಂ ತವ. ಅನುವಾದ: ನನ್ನ ಪ್ರಭುವೇ, ದುಃಖಾರ್ತರ ಸಂಕಟವನ್ನು ಪರಿಹರಿಸಲು ಮತ್ತು ನಿನ್ನ ಪಾದಗಳಲ್ಲಿ ಆಶ್ರಯ ಪಡೆಯದವರಿಗೆ ಸಂಕಟವನ್ನು ಹೇರಲು ನೀನೊಬ್ಬನು ಮಾತ್ರ ಸಮರ್ಥನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ತನ್ನ ಪಾದಕಮಲಗಳಲ್ಲಿ ಆಶ್ರಯವನ್ನು ಪಡೆದ ಭಕ್ತರ ಸಂಕಟವನ್ನು ನಿವಾರಣೆ ಮಾಡುವಂತಹ ಸಕಲ ವರಪ್ರದಾಯಕನಾದಂತಹ ದೇವೋತ್ತಮ ಪರಮ ಪುರುಷನ ಹತ್ತಿರಕ್ಕೆ ಬ್ರಹ್ಮ ಹೋಗ್ತಾನೆ. ಭಗವಂತ ತನ್ನ ಭಕ್ತರ ತೃಪ್ತಿಗೋಸ್ಕರ ಅಂತಾನೆ ಅಸಂಖ್ಯಾತ ದಿವ್ಯ ರೂಪಗಳನ್ನು ಧರಿಸ್ತಾನೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮ ಭಗವಂತನ ಹತ್ರಕ್ಕೆ ಹೋಗಿ ಅವನನ್ನು ಹೀಗೆ ಸಂಬೋಧನೆ ಮಾಡ್ತಾ ಹೇಳ್ತಾನೆ: ಪ್ರಭು, ನಿನ್ನ ಆದೇಶದ ಹಾಗೆಯೇ ನನ್ನಿಂದ ಸೃಷ್ಟಿಯಾದಂತಹ ಈ ಪಾಪಿ ದಾನವರಿಂದ ನನ್ನನ್ನು ರಕ್ಷಣೆ ಮಾಡು, ದಯವಿಟ್ಟು ನನ್ನನ್ನು ರಕ್ಷಿಸು ಅಂತನ್ಬಿಟ್ಟು ಕೇಳ್ಕೊಳ್ತಾನೆ. ಅಂದರೆ ನೀನು ಹೇಳಿದ್ದಕ್ಕೋಸ್ಕರ ನಾನು ಇವರನ್ನ ಸೃಷ್ಟಿ ಮಾಡಿದ್ದೀನಿ, ಆದರೆ ಇವರು ನನಗೆ ತೊಂದರೆ ಕೊಡಕ್ಕೆ ಬರ್ತಾ ಇದ್ದಾರೆ. ನೀನು ನನ್ನನ್ನು ಇವರಿಂದ ರಕ್ಷಣೆ ಮಾಡು. ಲೈಂಗಿಕ ದಾಹದಿಂದ ಕ್ರೋಧ ಸಂತೃಪ್ತರಾದಂಥವರು ನನ್ನನ್ನು ತೊಂದರೆ ಕೊಡೋದಕ್ಕೆ ಬಂದಿದ್ದಾರೆ ಅಂತನ್ಬಿಟ್ಟು ಹೇಳ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಇದರ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಬ್ರಹ್ಮನು ದಾನವರನ್ನು ಸೃಷ್ಟಿಸಿದಾಗಲೇ ಪುರುಷರ ನಡುವೆ ಸಲಿಂಗರತಿಯ ಕಾಮನೆ ಸೃಷ್ಟಿಯಾಯಿತು ಎಂದು ತೋರುತ್ತದೆ. ಎಂದರೆ ಪುರುಷರ ನಡುವೆ ಸಲಿಂಗರತಿಯು ಅಸುರಿ ಸ್ವಭಾವದ್ದು ಮತ್ತು ಸಾಮಾನ್ಯ ಜೀವನ ಕ್ರಮದಲ್ಲಿ ಯಾವನೇ ವಿವೇಕಿಗೆ ಇದು ಯೋಗ್ಯವಾದದ್ದಲ್ಲ. ಇಲ್ಲಿ ಗುರುಗಳೇನು ಹೇಳಿದ್ದಾರೆ? ಬ್ರಹ್ಮ ಯಾವಾಗ ದಾನವರನ್ನು ಸೃಷ್ಟಿ ಮಾಡಿದ್ನೋ ಆಗಲೇ ಸಲಿಂಗರತಿಯ ಕಾಮನೆ, ಅಂದರೆ ಒಂದೇ ಜೆಂಡರ್ ಇರೋರು ಒಬ್ಬರನ್ನೊಬ್ಬರು ಇಷ್ಟಪಡ್ತಾರಲ್ಲ, ಅದು ಸೃಷ್ಟಿ ಆಯಿತು ಅಂತ ಇಲ್ಲಿ ಅನಿಸುತ್ತೆ. ಅಂದರೆ ಪುರುಷರ ನಡುವೆನೇ ಸಲಿಂಗರತಿ ಅನ್ನೋದು ಇದು ಅಸುರಿ ಸ್ವಭಾವದ್ದು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಯಾರಾದರೂ ಇಷ್ಟಪಟ್ಟರೆ ಅದು ಅಸುರಿ ಸ್ವಭಾವದಿಂದ ಆಗಿರುವಂಥದ್ದು. ಸಾಮಾನ್ಯ ಜೀವನ ಕ್ರಮದಲ್ಲಿ ಯಾರೇ ವಿವೇಕಿ ಆಗಿದ್ರು ಕೂಡ ಯಾವ್ದು ಸರಿ ತಪ್ಪು ಅಂತ ಯಾರು ಯೋಚನೆ ಮಾಡ್ತಾನೋ ಅಂತ ಒಬ್ಬ ವ್ಯಕ್ತಿಗೆ ಇದು ಯೋಗ್ಯವಾಗಿರುವಂಥದ್ದಲ್ಲ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಬ್ರಹ್ಮ ಕೇಳ್ಕೊಳ್ತಾನೆ ಭಗವಂತನಿಗೆ: ಓ ನನ್ನ ಪ್ರಭುವೇ, ದುಃಖಾರ್ತರ ಸಂಕಟವನ್ನು ಪರಿಹಾರ ಮಾಡೋದಕ್ಕೆ ಮತ್ತು ನಿನ್ನ ಪಾದಗಳಲ್ಲಿ ಆಶ್ರಯವನ್ನು ಯಾರು ಪಡಿತಾರೋ ಅಂಥವರಿಗೆ ಸಂಕಟವನ್ನು ಹೇರೋದಕ್ಕೆ ನೀನೊಬ್ಬನೇ ಮಾತ್ರ ಸಮರ್ಥನಾಗಿದೆಯಾ. ಅಂದರೆ ಯಾರು ನಿನ್ನ ಒಂದು ಆಶ್ರಯಕ್ಕೆ ಬರ್ತಾರೋ ಅಂಥವರ ಸಂಕಟವನ್ನು ನಿವಾರಣೆ ಮಾಡುವಂಥವನು ನೀನು ಅಂತನ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಕ್ಲೇಶದಸ್ತೇಷಾಂ ಅನಾಸನ್ನಂ ಪದಾಂ ತವ ಎಂಬ ಪದಗಳು ಭಗವಂತನಿಗೆ ಇರುವ 2 ಆಸಕ್ತಿಗಳನ್ನು ಸೂಚಿಸುತ್ತೆ. ಅಂದರೆ ಇಲ್ಲಿ ಕೊಟ್ಟಿರುವಂಥ ಈ ಪದಗಳು ಇದಕ್ಕೇನು ಅರ್ಥ ಅಂತಂದರೆ ಭಗವಂತನಿಗೆ 2 ರೀತಿಯ ಆಸಕ್ತಿಗಳಿದೆ ಅನ್ನೋದನ್ನ ಇದು ಹೇಳುತ್ತೆ. ಅದ್ಯಾವುದು? ಮೊದಲನೇದು ಯಾವುದು ಅಂತಂದರೆ ಅವನ ಪಾದ ಕಮಲಗಳನ್ನು ಆಶ್ರಯಿಸಿದವರಿಗೆ ರಕ್ಷಣೆ ನೀಡುವುದು. ಮತ್ತು ಎರಡನೇದು ಯಾವುದು? ಯಾವಾಗಲೂ ಆಸುರಿ ಭಾವವುಳ್ಳವರಾಗಿ ಭಗವಂತನ ಬಗ್ಗೆ ವಿರೋಧವುಳ್ಳವರಿಗೆ ತೊಂದರೆ ಕೊಡುವುದು. ಅಂದರೆ ಭಕ್ತರನ್ನು ರಕ್ಷಣೆ ಮಾಡೋದು, ದುಷ್ಟರಿಗೆ ಶಿಕ್ಷೆಯನ್ನು ಕೊಡುವಂಥದ್ದು ಅಂತ ಅರ್ಥ. ಈಗ ಭಗವಂತನ ಪಾದಕಮಲಗಳನ್ನು ಯಾರು ಆಶ್ರಯಿಸಿರ್ತಾರೋ ಅಂಥವರಿಗೆ ರಕ್ಷಣೆಯನ್ನು ಕೊಡ್ತಾನೆ ಭಗವಂತ.
ಮತ್ತು ಯಾರಿಗೆ ಅಸುರಿ ಸ್ವಭಾವ ಇರುತ್ತೋ, ಅಂದರೆ ಭಗವಂತನ ವಿರೋಧವಾಗಿ ನಡ್ಕೊಳ್ತಾರೋ, ಭಕ್ತರಿಗೆ ವಿರೋಧವಾಗಿ ನಡ್ಕೊಳ್ತಾರೋ ಅಂಥವರಿಗೆ ತೊಂದರೆಯನ್ನು ಕೊಡುವಂಥದ್ದು. ಭಕ್ತರಲ್ಲದವರಿಗೆ ವ್ಯಥೆಯನ್ನು ಉಂಟು ಮಾಡುವುದು ಮಾಯೆಯ ಕೆಲಸ. ಇಲ್ಲಿ ಬ್ರಹ್ಮನು ಹೇಳಿದಾನೆ, ಶರಣಾಗತಾತ್ಮರಿಗೆ ರಕ್ಷಕನು ನೀನೇ, ಆದ್ದರಿಂದ ನಾನು ನಿನ್ನ ಪಾದಕಮಲಗಳಲ್ಲಿ ಶರಣಾಗಿದ್ದೇನೆ, ದಯವಿಟ್ಟು ಈ ದಾನವರಿಂದ ನನಗೆ ರಕ್ಷಣೆ ನೀಡು. ಅಂದರೆ ಯಾರು ಭಕ್ತರು ಅಲ್ಲದೆ ಇರ್ತಾರೋ ಅಂಥವರಿಗೆ ವ್ಯಥೆಯನ್ನು ಕೊಡುವಂಥದ್ದು ಯಾರ್ದು ಕೆಲಸ ಅಂತಂದರೆ ಮಾಯೆಯ ಕೆಲಸ. ಅವರಿಗೆ ತೊಂದರೆಗಳನ್ನು ಕೊಡ್ತಾನೇ ಇರ್ತಾಳೆ ಮಾಯೆ. ಇಲ್ಲಿ ಬ್ರಹ್ಮ ಹೇಳ್ತಾನೆ, ಶರಣಾಗತಾತ್ಮರಿಗೆ ರಕ್ಷಕ ನೀನು. ಯಾರು ನಿನ್ನ ಶರಣಾಗತಿಗೆ ಬಂದಿರ್ತಾರೋ ಅವರನ್ನು ರಕ್ಷಣೆ ಮಾಡುವಂಥವನು ನೀನು. ಅದಕ್ಕೋಸ್ಕರನೇ ನಾನು ನಿನ್ನ ಪಾದಕಮಲಗಳಲ್ಲಿ ಶರಣಾಗತ ಆಗಿದ್ದೀನಿ, ದಯವಿಟ್ಟು ಈ ದಾನವರಿಂದ ನನಗೆ ರಕ್ಷಣೆಯನ್ನು ನೀಡು ಅಂತಂದ್ಬಿಟ್ಟು ಇಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ನೋಡಿ, ಸೃಷ್ಟಿ ಮಾಡಿದಂತಹ ತಂದೆಗೆ ತೊಂದರೆ ಕೊಡೋದಕ್ಕೆ ಈ ದಾನವರು ಹೋಗಿದ್ದಾರೆ. ಅದೇ ರೀತಿ ಈ ಜೀವನದಲ್ಲಿ ಯಾವ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳೇ ತೊಂದರೆ ಕೊಡ್ತಾರೋ ಅವರು ದಾನವರು ಅಂತಲೇ ತಿಳ್ಕೊಬೇಕು ಅನ್ನೋದು ಕೂಡ ನಮಗಿಲ್ಲ ಅರ್ಥ ಆಗುತ್ತೆ. ಸೊ ಈಗ ನಮಗೆ ಗೊತ್ತಾಯ್ತಾ, ಬ್ರಹ್ಮ ಯಾರ ಹತ್ರ ಹೋದ, ತನಗೇನೋ ಒಂದು ಕಷ್ಟ ಬಂದಿದೆ, ಅದನ್ನು ಪರಿಹಾರ ಮಾಡುವಂಥ ಆ ಕ್ಷೀರೋದಕಶಾಹಿ ವಿಷ್ಣುವಿನ ಹತ್ರಕ್ಕೆ ಹೋಗ್ತಾನೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಂಡ್ವಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.